ಅವ್ರಿಗಿಂತ ಬ್ರೈನ್ ಇರುತ್ತೆ ನಿನ್ 3 ಜನಕ್ಕೆ. ಬಟ್ ಎನ್ವೈರನ್ಮೆಂಟಲ್ ಫ್ಯಾಕ್ಟರಿಗೆ ಹೊರಗಡಿನ ಪ್ರಪಂಚಕ್ಕೆ ಎಕ್ಸ್ಪೋಸ್ ಆಗಿ, ರೈಟ್, ಅಥವಾ ಅವೇರ್ನೆಸ್ ಕಡಿಮೆ ಆಗಿ ನಡೀತದ್ ಬಿಡು ನಾಳೆ ಮಾಡೋಣ ನಾಡಿದ್ ಮಾಡೋಣ ಅಂದು, ಅಥವಾ ಮನೆಯಲ್ಲಿ ಪ್ರೆಷರ್ ಮಾಡದೇ ಇದ್ರೆ ಅವ್ರು ಏನಾಗ್ತಾರೆ, ಸೀಟ್ ಕಳ್ಕೊಳ್ತಾರೆ. ಅವ್ನು ಸೀಟ್ ಸಿಕ್ಕಿಲ್ಲ ಅಂತಂದ್ರೆ ಅವನ ಎಬಿಲಿಟಿ ಇರಲಿಲ್ಲ ಅಂತಲ್ಲ ಅದರ ಅರ್ಥ. ಫೋಕಸ್ ಮಾಡಿಲ್ಲ. ಫೋಕಸ್ ಮಾಡದೇ ಇರೋದ್ ಕಾರಣ ಅವ್ನು ನೆಗ್ಲೆಕ್ಟ್ ಮಾಡಿದ್ದಾನೆ. ಅವ್ನು ನೆಗ್ಲೆಕ್ಟ್ ಮಾಡಿದಾನೆ ಅಂತ ಗೊತ್ತಾದ್ಮೇಲೆ ನೀವು ನೆಗ್ಲೆಕ್ಟ್ ಮಾಡದೇ ಇದ್ದಿದ್ರೆ ಏನಾಗ್ತಿತ್ತು, ಆ 3 ಜನಕ್ಕೆ ತಗೊಳ್ಬೇಕಾಗುತ್ತೆ. ರೈಟ್, ತಪ್ಪಲ್ವಾ ಅದು? ನಿನ್ 3 ಜನಕ್ಕೆ ಸಿಗುತ್ತಲ್ವ? ಅದ್ರಲ್ಲಿ ನಿಮ್ಮ ಮಗನೇ ಇರ್ಬೋದಲ್ಲ, ನಿಮ್ಮ ಮಗನೇ ಅಂತಾನೆ ಇರ್ಬೋದಲ್ಲ, ಆ ಕ್ಯಾಟಗರಿಯಲ್ಲಿ ಇರ್ಬೋದು, IQ ಲೆವೆಲ್ ಇರ್ಬೋದು. ರೈಟ್, ನಮ್ಮ ನೆಗ್ಲಿಜೆನ್ಸಿಗೆ, ನಮ್ಮ ಕೇರ್ಲೆಸ್ಸಿಗೆ ಅದಾಗಿರ್ಬೋದಲ್ವ? ರೈಟ್, ಆಗ್ಲಿಲ್ಲ? ಪ್ಲೀಸ್ ಇವೆಲ್ಲ ಫ್ಯಾಕ್ಟರ್ಸ್. ಅವ್ರಿಗೆ ಹಂಗೇನೆ, ಅವ್ರಿಗೆ ಮನಸ್ಥಿತಿ ಕಂಟ್ರೋಲಲ್ಲಿ ಇರಲ್ಲ. ಕೆಲವೊಬ್ಬರಲ್ಲಿ, ಎಲ್ಲರಲ್ಲೂ ಅಲ್ಲ, ಕೆಲವೊಬ್ಬರಲ್ಲಿ ಇರಲ್ಲ. ನಾವು ಮಾಡಬೇಕು. ನಾವು ಮಾಡಲಿಲ್ಲ ಅಂದರೆ ಆಟೋಮೆಟಿಕಲಿ ಹೊರಟೋಗುತ್ತೆ. 20% ರಿಸಲ್ಟ್ ಹೊರಟೋಗುತ್ತೆ. ಇರೋಂಥ ಎಬಿಲಿಟಿ ಇದ್ರೂ ಬರಲ್ಲ. ಅರ್ಥ ಆಯ್ತಾ ಸರ್? ನಿನ್ನ ನೋಡ್ದಾಕ್ಬಿಡ್ರಿ. ನಿನ್ನ ಲಾಸ್ಟ್ 3 ಕ್ಯಾಂಡಿಡೇಟಿಗೆ ನಾವು ನೀವು ಎಲ್ಲರೂ ಸೇರಿ ಎಫರ್ಟ್ ಹಾಕಿದ್ರು ಆಗಲ್ಲ. ಅರ್ಥ ಆಗತ್ತಾ? ಇನ್ನೊಂದು 2 ಜನ ಇರ್ತಾರೆ. They got medical seat in single campus. ನಿನ್ನೊಂದು ಲಿಸ್ಟ್ ಇದೆ, ಮತ್ತೆ ಬೇಕಾದ್ರೆ ಇನ್ನೊಂದು 4-5 ಆಗ್ಬೋದು. ಅದೆಲ್ಲ ಮುಗಿಯೋ ತನಕ ಬಿಟ್ಟು ಮಾಡ್ಬೋದಿತ್ತಲ್ಲ ಸರ್ ನೀವು ಫಂಕ್ಷನ್ ಅಂತಂದ್ರೆ. ಫಸ್ಟ್ ಅಲಾಟ್ ಆದರು ಮಕ್ಕಳು ಕಾಲೇಜಿಗೆ ಕರೆದ್ರೆ ಅವರು ಕಾಲೇಜಿಗೆ ಹೋದಾದ್ಮೇಲೆ ಅವರು ಬರಲ್ಲ ಅನ್ನೋ ದೃಷ್ಟಿಯಿಂದ ಅರ್ಲಿ ಮಾಡಿದ್ದು. 94 candidates they got medical seat out of 730. ಇದು ನೀವು ಆಳ್ವಾಸ್ ಹೋದ್ರೆ 170 to 180 ಮೆಂಬರ್ಸ್ ಇರ್ತಾರೆ ಔಟ್ ಆಫ್ 3000. ಅರ್ಥ ಆಗ್ತಾ ಇತ್ತು ರಿಸಲ್ಟು? ಮತ್ತೆ ಅಲ್ಲಿ ಹೋಗಿರೋ ಮಕ್ಕಳು ಯಾರು? ಮೋಸ್ಟ್ ಇಂಟೆಲಿಜೆಂಟ್ ಟ್ಯಾಲೆಂಟ್ ಒಂದು ಟ್ಯಾಲೆಂಟೆಡ್, ಒಂದು ದುಡ್ಡು ಜಾಸ್ತಿ ಇರೋರು.
ಮೆಜಾರಿಟಿ ಟಾಪರ್ಸ್. ಇಲ್ಲಿ ಫೈತ್ ಕಡಿಮೆ ಇತ್ತಲ್ಲ ದಾವಣಗೆರೆ ಮೇಲೆ, ರೈಟ್, ಅಂಥವ್ರು ಹೋಗಿರ್ತಾರೆ, ಜಾಯಿಂಟ್ ಇರ್ತಾರೆ. ನಾರ್ಮಲ್ ಕ್ಯಾಂಡಿಡೇಟ್ ಇಟ್ಕೊಂಡು ಆ ರಿಸಲ್ಟ್ ಬಂದಿದೆ ಅಂದರೆ ನಾನು ಹೇಳಿದ್ನಲ್ಲ, ಫಸ್ಟ್ 2 ಕ್ಯಾಂಡಿಡೇಟ್ಸ್ ಅಲ್ಲ, ಸೆಕೆಂಡ್ 3 ಕ್ಯಾಂಡಿಡೇಟ್ಸ್ ಇದ್ದಾರಲ್ಲ, ರೈಟ್. ಅದು ಕೇರಿಗೆ ನಮ್ಮಲ್ಲಿ ಟೀಚರ್ಸು ತಗೊಂಡಿರೋ ರಿಸ್ಕಿಗೆ, ಹುಡುಗರನ್ನ ಹಿಡಿದು ಓದಿಸಿದ್ಕೆ. ನೆಕ್ಸ್ಟ್ ರಿಸಲ್ಟ್ ಅನ್ನು ಹೇಳ್ತೀನಿ. ಜೈ ಬಗ್ಗೆ ಗೊತ್ತಲ್ಲ, ನೀಟಲ್ಲಿರೋರು ಜೈ ಆಗಲ್ಲ ಅಂತಲ್ಲ, ಮೆಜಾರಿಟಿ ಕ್ಯಾಂಡಿಡೇಟ್ ನೀಟಲ್ಲಿರೋರು ಜೈ ಆಗಿದ್ದಾರೆ. ಅರೌಂಡ್ 70 ಲ್ಯಾಕ್ ಸ್ಟೂಡೆಂಟ್ಸು ಥ್ರೂಔಟ್ ಇಂಡಿಯಾ ಇರ್ತಾರೆ, ಮಕ್ಕಳು PUC ಹೋದವರು, 70 ಲಕ್ಷ ಮಕ್ಕಳು ಅಪ್ರಾಕ್ಸಿಮೇಟ್ ಆಗಿ.